ನನ್ನ ಕಣ್ಣು ನೋಡಿ ತಲೆ ತಿರುಗಿಸೋರು ಬೇಡ ನನಗೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಿಮ್ಮೆಲ್ಲರ ಕೊನೆ ದಿನ. ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಏನಿ ನಗು? ರಾತ್ರಿ ಆದ್ರೆ ಶುರು ಆಗುತ್ತೆ. ಅಮ್ಮನ ನಗು ಅಂತೂ ಅಲ್ವೇ ಅಲ್ಲ. ಒಂದು 10-12 ವರ್ಷ ಆ ಚಿಕ್ಕ ಮಗು ನಗು ಇದು. ನಮ್ಮಲ್ಲಿ ಯಾರು ಆ ವಯಸ್ಸಿನ ಮಕ್ಕಳೇ ಇಲ್ವಲ್ಲ ಜೀವ. ಇದ್ರ ಮರ್ಮ ಏನು ಅನ್ನೋದನ್ನ ಇವತ್ತು ಕಂಡಿಡಿಲೇಬೇಕು. ನಡೀರಿ. ಕೃಷ್ಣ 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 ಬಾಯ್. ಇಲ್ಲ ನಾನು ಬರಲ್ಲ. ಬೇಬಿ ಕೃಷ್ಣ, ಮಧ್ಯಾಹ್ನ ದೇವಿನ ಹೆದರ್ಸ್ದಂಗೆ ಇವಾಗ ನಮ್ಮನ್ನ ಹೆದರ್ಸ್ತಾ ಇರ್ಬೋದಾ ಒಬ್ಳೆ ಬಿಟ್ಟು ಬಂದಿದೀವಿ ಅಂತ? ಅತ್ತೆ, 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 ಆರಾಮಾಗಿದ್ದೀರಾ ತಾನೇ ನೀವು? ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ನಿಮ್ಗೆ ಭಯ ಆಗೋ ಥರ ಇದ್ರೆ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಅತ್ತೆ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಅತ್ತೆ, ಅತ್ತೆ ಏನಾಗ್ತಿದೆ ನಿಮ್ಗೆ? ಪ್ಲೀಸ್ ಹೇಳಿ. ಬೇಬಿ 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 ಕಣ್ಬಿಡು ಬಾ. ಬೇಬಿ ಬೇಬಿ ಇವ್ರ್ಯಾಕೆ ಹೀಗೆ ಕಿರ್ಚ್ಕೋತಾ ಇದಾರೆ? ಕೃಷ್ಣಂಗೆ ಏನಾದ್ರು ಆಯ್ತಾ? ಹಾಗಾದ್ರೆ ಅವಳು ನಾಟಕ ಮಾಡ್ತಾ ಇಲ್ವಾ? ಅಯ್ಯೋ,
ರೂಪಿಣಿ, ಅಮ್ಮೋರೆ, ಸಂಜೀವಣ್ಣನು ರಚನಾನು ಈ ಕೋಣೆ ಕಡೆ ಬರೋದನ್ನ ನೋಡ್ದೆ ಅಮ್ಮೋರೆ. ಅದಕ್ಕೆ ಕೃಷ್ಣನ್ಗೆ ಗೊಂಬೆ ತೋರಿಸ್ದೆ. ಅವಳು ಗೊಂಬೆ ನೋಡಿ ಮೂರ್ಛೆ ಹೋಗ್ಬಿಟ್ಲು. ಗುಡ್ ಜಾಬ್. ಬೇಬಿ 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 ಜೀವ, ಬೇಬಿ ಯಾಕೋ ಕಿರ್ಚ್ಕೊತಿದ್ಯಾ? ಏನಾಯ್ತು? ಬೇಬಿ ಕೃಷ್ಣನ್ಗೇನಾಯ್ತು? ನಗು ಶಬ್ದ ಕೇಳ್ತು ಅಂತ ನಾನು ರಚನಾ ಅಮ್ಮನ ರೂಮ್ ಹತ್ರ ಹೋದ್ವಿ. ಅಷ್ಟರಲ್ಲಿ ಕೃಷ್ಣ ವಾಪಸ್ ಬಂದು ನೋಡಿದ್ರೆ ಪ್ರಜ್ಞೆಲ್ಲ ಬೀಳ್ತಾಳೆ. ಬುದ್ಧಿ ಇದೆಯೇನೋ ನಿಮ್ಗೆ? ಮಗುನ ಒಬ್ಬಳೇ ಬಿಟ್ಬಿಟ್ಟು ಯಾರಾದ್ರೂ ಹೋಗ್ತಾರ? ಕೃಷ್ಣ, ಕೃಷ್ಣ, ಅಮ್ಮ ಕೃಷ್ಣ, ಇದೋಳ ರಚನೆ ಏನೇ? ಅಮ್ಮನ ರೂಮ್ ಹತ್ರ ಇದ್ದಾರೆ ಅನ್ಸುತ್ತೆ. ರಚನಾ ರಣ ಕರೆದಂತೆ? ಹೌದು. ಏನು ವಿಷಯ? ಏಯ್, ನಿಂತ್ಕೋ. ಆಫ್ಟರ್ ಆಲ್ ಸೇಲ್ಸ್ ಮ್ಯಾನ್ ನೀನು, ನನಗೆ ಈಕ್ವಲ್ ಆಗಿ ಕುತ್ಕೋತೀಯಾ? ಸೇಲ್ಸ್ ಮ್ಯಾನ್? ನಮ್ ಕಂಪನಿಲಿ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಒಂದೊಂದು ಡೆಸಿಗ್ನೇಷನ್ ಇರುತ್ತೆ. ಸೇಲ್ಸ್ ಮ್ಯಾನ್, ಕಸ ಗುಡ್ಸೋನು, ಮ್ಯಾನೇಜರ್, ಗೋಲ್ಡ್ ಸ್ಮಿತ್, ಹೀಗೆ. ನೀನು ನಿನ್ನೆಯಿಂದ ಯಾವುದೇ ಡೆಸಿಗ್ನೇಷನ್ ಇಲ್ಲದೆ ಸುಮ್ಮನೆ ಓಡಾಡ್ತಾ ಇದೆಯಾ. ಅದಕ್ಕೆ ನಾನು ನಿನ್ಗೆ ನಮ್ಮ ಕಂಪನಿಲಿ ಸೇಲ್ಸ್ ಮ್ಯಾನ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ತಗೋ ನಿನ್ನ ಅಪಾಯಿಂಟ್ಮೆಂಟ್ ಲೆಟ್ರು. ಅಣ್ಣ ಎಲ್ಲ ರೆಡಿ ಇದೆ, ನೀನು ಬಂದು ಸಮಾರೋಪ ಭಾಷಣ ಮಾಡಿಬಿಟ್ರೆ ಎಲ್ಲ ಮುಗ್ದೋಗುತ್ತೆ. ಬಾ, ನೀನು ಬಾರಪ್ಪ. ಎಲ್ಲರೂ ಬಂದು ಅಸೆಂಬಲ್ ಆಗಿಲ್ಲಿ, ಬಾಸ್ ಏನೋ ಮಾತಾಡ್ಬೇಕಂತೆ. ಕೊಡ್ರಿ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಇಷ್ಟು ವರ್ಷ ನೀವೆಲ್ಲ ನಮ್ಮ ಸಂಸ್ಥೆಯಲ್ಲಿ ಕಷ್ಟಪಟ್ಟು ದುಡ್ದಿದ್ದೀರಾ, ಅದರ ಕೃತಜ್ಞತೆ ಇರುತ್ತೆ ನಮಗೆ. ನಾಳೆಯಿಂದ ನಿಮ್ ಯಾರ ಸೇವೆನೂ ನಮಗೆ ಅಗತ್ಯ ಇರೋದಿಲ್ಲ. ಅದಕ್ಕೆ ಇವತ್ತು ನಾನು ನಿಮ್ಮನ್ನೆಲ್ಲ ಕೆಲಸದಿಂದ ತೆಗಿತಾ ಇದ್ದೀನಿ. ಇವೆಲ್ಲ ನಿಮ್ಮ ಫೈರಿಂಗ್ ಲೆಟರ್ಸು ತಗೊಳ್ಳಿ. ರಾಮಣ್ಣ, ವರದಣ್ಣ, ಮಲ್ಲೇಶ, ರಾಜ, ಲಕ್ಷ್ಮಿ, ರೂಪಾ, ಸುಷ್ಮಾ, ನಾನು ಬರ್ತಿರ್ಬೇಕಾದ್ರೆ ನನ್ನ ಶೂ ನೋಡಿ ನಮಸ್ಕಾರ ಕೊಡ್ಬೇಕು ನನಗೆ. ನನ್ನ ಕಣ್ಣು ನೋಡಿ ತಲೆ ತಿರುಗಿಸೋರು ಬೇಡ ನನಗೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಿಮ್ಮೆಲ್ಲರ ಕೊನೆ ದಿನ. ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಸಂಜೆ ನಿಮ್ಗೆ ಟ್ರೀಟ್ ಕೊಡ್ತಾ ಇದ್ದೀವಿ, ಮರೀದೆ ಬಂದು ಊಟ ಮಾಡ್ಕೊಂಡು ಹೋಗಿ. ನಾನು ನೆನ್ನೆನೇ ಹೇಳಿದ್ನಲ್ಲ ಸರ್,
ಇವ್ರ ವಿರುದ್ಧ ಹೋದ್ರೆ ನಮ್ಗೆ ಯಾರಿಗೂ ಕೆಲಸ ಇರಲ್ಲ ಅಂತ ನೋಡಿ ತೆಗೆದೇ ಬಿಟ್ರು. ಈ ವಯಸ್ಸಾದ ಕಾಲದಲ್ಲಿ ನಮ್ಗೆ ಯಾರು ಕೆಲಸ ಕೊಡಲ್ವಲ್ಲ ಚಿಕ್ಕ ಯಜಮಾನ್ರೆ, ಮುಂದೆ ನಾವು ಬದುಕೋದು ಹೆಂಗೆ? ಇಷ್ಟು ವರ್ಷ ನಿಮ್ಮನ್ನು ನಂಬ್ಕೊಂಡು ಬದುಕ್ಬಿಟ್ವಿ, ಇನ್ನೊಂದಷ್ಟು ವರ್ಷ ಬದುಕೊಳ್ಳಂದ್ರೆ ಆಗೋದಿಲ್ವಲ್ಲ ಚಿಕ್ಕದೇನಿ. ಹಣ ಅಂತ ಹಪಾಪ್ಸು ಮಕ್ಳು ಮುಂದೆ ನನಗೆ ಕೆಲಸ ಇಲ್ಲ ಅಂದ್ರೆ ನಾಳೆ ನನಗೆ ಅನ್ನ ಹಾಕ್ತಾರೆ ಇಲ್ವೋ? ನಗು, ಆ ನಗು ಅಂದ್ರೆ ನನಗ್ ಭಯ ಅಂತ ಬರ್ತಿದೆ. ಅತ್ತೆ ಯಾಕೆ ಹೀಗ್ ಬರುದ್ರು? ಏನಾಗಿದೆ ಅತ್ತೆಗೆ? ನಾನ್ ಹೋಗಿ ಮಾತಾಡಿಸ್ತೀನಿ. ಅತ್ತೆ ಮಾವನ್ನ ಮಿಸ್ ಮಾಡ್ಕೋತಾ ಇರ್ಬೋದಲ್ವಾ? ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಇಂಜೆಕ್ಷನ್ ಏನಾದ್ರು ಕೊಟ್ರೇನೋ? ಅತ್ತೆ ನಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇರೋ ತರ ಇದೆ. ಚೀಟಿ ಅದ್ರಲ್ಲೊಂದು ವಿಧಾನ ಅನ್ಸುತ್ತೆ. ಅದಲ್ದೆ ಮತ್ತು ಇನ್ನೇನಾದ್ರೂ ಇರ್ಬೋದ ಅವ್ರ ಫೀಲಿಂಗ್ಸ್ ನ ತೋರ್ಸ್ಕೊಳ್ಳೋ ಅಂತದ್ದು.